ಅದು ಸದಾ ಬರಗಾಲದಿಂದ ಕೂಡಿದಂತಹ ಪ್ರದೇಶ. ವ್ಯವಸಾಯಕ್ಕಿರಲಿ, ಕುಡಿಯೋ ನೀರಿಗೂ ಕೂಡ ಅಲ್ಲಿನ ಜನ ಹಾಹಾಕಾರ ಪಡ್ತಾ ಇದ್ರು. ಬೇಸಿಗೆ ಬಂದ್ಬಿಟ್ರಂತೂ ಸಾಕಾಗಿ ಹೋಗ್ತಾ ಇದ್ರು. 4 ದಶಕಗಳಿಂದ ಕುಡಿಯೋ ನೀರಿಗಾಗಿ ಹವಣಿಸ್ತಾ ಇದ್ರು. ಈಗ ಆ ಭಾಗದ ರೈತರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಯಾವುದು ಆ ಭಾಗ? ಸಿಕ್ಕಿರುವಂತಹ ಗುಡ್ ನ್ಯೂಸ್ ಆದ್ರೂ ಏನು ಅಂತೀರಾ? ಇಲ್ಲಿದೆ ನೋಡಿ ಡೀಟೇಲ್ಸ್. 40 ವರ್ಷಗಳ ಕನಸು ಕೊನೆಗೂ ನನಸು. ರಾಮನಗುಡ್ಡೆ ಕೆರೆಗೆ ಹರಿದ ಕಾವೇರಮ್ಮ. ರೈತರ ಹರ್ಷೋದ್ಗಾರ, ಸಂಕ್ರಾಂತಿ ಸಂಭ್ರಮ. ಹೌದು, ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕು ಸದಾ ಬರ ಪೀಡಿತ ಪ್ರದೇಶ. ತಮಿಳುನಾಡಿಗೆ ಹನೂರು ತಾಲೂಕಿನ ಮೂಲಕವೇ ಕಾವೇರಿ ಹರಿದು ಹೋದರು. ಇಲ್ಲಿನ ಜನರಿಗೆ ಮಾತ್ರ ಕಾವೇರಿ ನೀರಿನ ಪ್ರಯೋಜನ ಸಿಗದಂತಾಗಿತ್ತು. ಹನೂರು ಸಮೀಪ 40 ವರ್ಷಗಳ ಹಿಂದೆ ನಿರ್ಮಿಸಲಾಗಿದ್ದ ರಾಮನಗುಡ್ಡ ಜಲಾಶಯ ಮಳೆ ಇಲ್ಲದ ಕಾರಣ ನೀರಿಲ್ಲದೆ ಬಣಗುಡುತ್ತಿತ್ತು. 2016ರಲ್ಲೇ 20 ಕೋಟಿ ವೆಚ್ಚದಲ್ಲಿ ಪೈಪ್ಲೈನ್ ಮೂಲಕ ನೀರು ತುಂಬಿಸುವ ಯೋಜನೆ ಸಿದ್ಧಪಡಿಸಲಾಗಿತ್ತು. ಆದರೆ ಆರ್ಥಿಕ ಹೊರೆಯ ಕಾರಣ ಈ ಯೋಜನೆ ನೆನೆಗುದಿಗೆ ಬಿದ್ದಿತ್ತು. ಆದರೆ ಸ್ವತಃ ಸಿವಿಲ್ ಇಂಜಿನಿಯರ್ ಪದವೀಧರರಾಗಿರುವ ಹನೂರು ಕ್ಷೇತ್ರದ ಶಾಸಕ ಎಂಆರ್ ಮಂಜುನಾಥ್ ಈ ಯೋಜನೆಗೆ ಬೇರೆಯದ್ದೇ ಸ್ವರೂಪ ನೀಡುವ ಮೂಲಕ ರಾಮನಗುಡ್ಡ ಜಲಾಶಯಕ್ಕೆ ಕಾವೇರಿ ನೀರು ತುಂಬಿಸುವ ಕಾರ್ಯ ಮಾಡಿದ್ದಾರೆ. ಸರಗೂರು ಬಳಿ ಹರಿಯುವ ಕಾವೇರಿ ನದಿಯಿಂದ ಬೂದಬಾಳು ಗ್ರಾಮದವರೆಗೆ 2.5 ಕೋಟಿ ವೆಚ್ಚದಲ್ಲಿ ಪೈಪ್ಲೈನ್ ಮೂಲಕ ಕಾವೇರಿ ನೀರು ತರುವಲ್ಲಿ ಶಾಸಕರು ಯಶಸ್ವಿಯಾಗಿದ್ದಾರೆ. ಈ ಒಂದು ಯೋಜನೆ ಬಹುಶಃ ಇದು 2016ರಲ್ಲೇ ಪ್ರಾರಂಭ ಆಯಿತು. ಬಟ್ ಬರೀ ಗುಂಡಾಲ್ವರೆಗೂ ಪೈಪ್ಲೈನ್ ಹೋಯಿತು. ನಂತರ ಈ ರಾಮನಗುಡ್ಡಕ್ಕೂ ಗುಬ್ಬೆ ಹುಣಸೆಗೂ ಆ ಒಂದು ಪೈಪ್ಲೈನ್ನ ಒಂದು ದಯ ಭಾಳ ಚಿಕ್ಕದಾಗಿತ್ತು. ಮತ್ತು ಆ ಎಸ್ಟಿಮೇಟಲ್ಲಿ ಏನು ಅಲಾಟ್ ಮಾಡಿದರು, ಮತ್ತು ಅದ್ರ ತಕ್ಕಂಗೆ ಅದು ಡಿಸೈನು ಒಂದು ಅವೈಜ್ಞಾನಿಕವಾಗಿದ್ದರಿಂದ ಬಹುಶಃ ಅದು ಪೆಂಡಿಂಗ್ ಆಯಿತು. ಕೊನೆಗೆ ನಾವೆಲ್ಲ ಮನಗಂಡು ಮತ್ತು ನಾವು ನಮ್ಮ ಅಧಿಕಾರಿಗಳು ಇದಕ್ಕೇನಾದರೂ ಒಂದು ಕಾಯಕಲ್ಪ ಕೊಡಬೇಕಂತೇಳಿ ಬಹುಶಃ ನಾವೆಲ್ಲ ರೈತರು ಒಂದು ಸಾರಿ ಸಭೆ ಸೇರಿದಾಗ ಅವರೆಲ್ಲರೂ ಸಹ ಈ ಥರ ಒಂದು ಅವಕಾಶ ಇದೆ ಅಂದಾಗ ನಾನು ಬಹುಶಃ ತತ್ಕ್ಷಣ ಅಧಿಕಾರಿಗಳ ಜೊತೆ ಬಂದು ಈ ಜಾಗನ ವೀಕ್ಷಣೆ ಮಾಡಿ ಯಾಕೆ ನಾವು ಹಳ್ಳದ ಮುಖಾಂತರ ನೀರನ್ನು ಕೊಡಬಾರ್ದು, ಅಷ್ಟೊಂದು ಹಣ ಇವತ್ತು ಒಟ್ಟು 8ರಿಂದ 9 ಕೋಟಿ ರೂಪಾಯಿ ಅನುದಾನ ಬೇಕಿತ್ತು. ಅಂಥದ್ದನ್ನು ನಾವೀಗ 2.5 ಕೋಟಿಯಲ್ಲಿ ಈ ಕೆಲಸನ ಮುಗಿಸಿದ್ದೇವೆ. 80 ಎಕರೆ ವಿಸ್ತೀರ್ಣದ ರಾಮನಗುಡ್ಡ ಜಲಾಶಯ ಸುಮಾರು 980 ಎಕರೆ ಅಚ್ಚುಕಟ್ಟು ಪ್ರದೇಶ ಹೊಂದಿದೆ. ಬೂದಬಾಳು ಗ್ರಾಮದಿಂದ ರಾಮನಗುಡ್ಡದವರೆಗೆ ಇರುವ ದೊಡ್ಡ ಹಳ್ಳದ ಮಾರ್ಗದಲ್ಲಿ 27 ಚೆಕ್ ಡ್ಯಾಂಗಳಿವೆ. ದೊಡ್ಡ ಹಳ್ಳದ ಮೂಲಕ ಕಾವೇರಿ ನೀರು ಹರಿಯುವುದರಿಂದ ಚೆಕ್ ಡ್ಯಾಂಗಳು ತುಂಬಿ ಸುತ್ತಮುತ್ತಲ ಸಾವಿರಾರು ಎಕರೆ ಪ್ರದೇಶದಲ್ಲಿ ಅಂತರ್ಜಲ ವೃದ್ಧಿಯಾಗಲಿದೆ. ಕೃಷಿ ಹಾಗೂ ಜನ ಜಾನುವಾರುಗಳಿಗೆ ನೀರಿನ ಬವಣೆ ತಪ್ಪಲಿದೆ. ನಮ್ಗೆ ಇವಾಗ ಏನ್ ಖುಷಿ ಅಂದ್ರೆ, ನಾವು ಹೋಗ್ಬೇಕಾದ್ರೆ ಬೆಂಗಳೂರು, ಮಳವಳ್ಳಿ, ಮಂಡ್ಯ ಹೋಗ್ಬೇಕಾದ್ರೆ ಮಾತ್ರ ಕಾವೇರಿ ನೋಡ್ತಾ ಇದ್ವಿ. ಇವಾಗ ನಮ್ಮ ಮನೆ ಬಾಗ್ಲಲ್ಲಿ ಹರಿತಾ ಇರೋದು ಕಂಡ್ರೆ ಎಲ್ಲರಿಗೂ ಒಂಥರ ಉತ್ಸಾಹ, ಉಲ್ಲಾಸ. ಯಾಕಂದ್ರೆ ನಾವು ದಿನ ತೀರ್ಥ ಹೋಗ್ಬೇಕಾದ್ರೆ ಕೈ ಮುಕ್ಕೊಂಡು ಹೋಗ್ತಿದ್ವಿ ಕಾವೇರಮ್ಮನ್ಗೆ. ನಮ್ಮೂರಲ್ಲೇ ಹರಿತದೆ, ನಮ್ಮನೆ ಹತ್ರ ಬರಲ್ವಲ್ಲ ಅಂತ ಅನ್ಕೊಂತ ಇದ್ವಿ. ಇಲ್ಲಿ ಮೊದಲಿಗೆ ಕುಡಿಯೋದಿಕ್ಕೆ ಕಷ್ಟ ಇತ್ತು. ಇವಾಗ ಅದನ್ನ ನೋಡಿದ್ರೆ ಸ್ನಾನ ಮಾಡೋದಕ್ಕೂ ಸಹ ಅದೇ ನೀರು ಸಿಗ್ತಾ ಇದೆ ನಮ್ಗೆ. ಈ ಉತ್ಸವನ ಸಂಕ್ರಾಂತಿಗಿನ್ನ ಇನ್ನು ಜೋರಾಗಿ ಮಾಡಬೇಕು ಅನ್ನೋ ಉತ್ಸಾಹದಿಂದ ನಾವು ಇಡೀ ಗ್ರಾಮಸ್ಥರೆಲ್ಲ ಸೇರಿ ದೊಡ್ಡದಾಗಿ ಇದು ಸಂಭ್ರಮ ಮಾಡಿದ್ದೀವಿ. ಅದು ಇದಕ್ಕೆ ಇದಂತ ಕೊಟ್ಟಂತ ನಮ್ಮ MLA ಮಂಜುನಾಥ್ ಅವ್ರಿಗೆ ಹೃದಯ ಪೂರ್ವಕಲ್ಲ, ನಮ್ಮ ಇಡೀ ಕ್ಷೇತ್ರದ ಹನೂರು ವಿಧಾನಸಭಾ ಕ್ಷೇತ್ರದ ಜನತೆ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನ ಕೋರ್ತೀವಿ. ಈ ಮಹತ್ವದ ಯೋಜನೆಗೆ ಚಾಲನೆ ಸಿಗುತ್ತಿದ್ದಂತೆ ಈ ಭಾಗದ ಜನರ ಸಂತಸಕ್ಕೆ ಪಾರವೇ ಇಲ್ಲದಂತಾಗಿದೆ. ಬೂದಬಾಳು ಬಳಿ ಕಾವೇರಿ ನೀರು ಉಕ್ಕಿ ಹರಿಯುತ್ತಿದ್ದಂತೆ ಜನರ ಸಂಭ್ರಮ ಮುಗಿಲು ಮುಟ್ಟಿತ್ತು. ವಿಜಯ್ ಕುಮಾರ್, ಪಬ್ಲಿಕ್ ಟಿವಿ, ಚಾಮರಾಜನಗರ.